ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪಶ್ಚಿಮ ಬಂಗಾಳದ ರಾಜಕೀಯ ಅಖಾಡ ಈಗ ಕೇವಲ ಮಾತುಗಳಲ್ಲೇ ಉಳಿದಿರ್ತಕ್ಕಂಥ ಯುದ್ಧವಾಗಿ ಉಳಿದಿಲ್ಲ. ಅದು ಈಗ ನೇರವಾಗಿ ಅಡುಗೆ ಮನೆಯ ಸಾಮಗ್ರಿಗಳಿಗೆ ಬಂದು ತಲುಪಿರೋದು. ಹೌದು, ತೃಣಮೂಲ ಕಾಂಗ್ರೆಸ್ನ ಪ್ರಭಾವಿ ಮತ್ತು ಸದಾ ಉರಿಯುವ ಕಿಡಿಯಂತಿರ್ತಕ್ಕಂಥ ಸಂಸದೆ ಮಹುವಾ ಮೊಹಿತ್ರಾ ಅವರ ಮೇಲೆ ಮೊಟ್ಟೆ ಮತ್ತು ಬದನೆಕಾಯಿಗಳ ಮಳೆಯನ್ನೇ ಸುರಿಸಲಾಗಿರೋದು. ಕೃಷ್ಣನಗರದ ಪಕ್ಷದ ಕಚೇರಿಯಲ್ಲಿದ್ದಂಥ ಮಹುವಾ ಅವರನ್ನೇ ಟಾರ್ಗೆಟ್ ಮಾಡಿ ಪ್ರತಿಭಟನಾಕಾರರು ದಾಳಿ ನಡೆಸಿದರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಅಚ್ಚರಿಯಾದಂಥ ಬೆಳವಣಿಗೆ ಅಂದರೆ TMC ಸಂಸದೆ ಜೆಳೆ ಪಕ್ಷವನ್ನು ಸೇರಿಕೊಂಡು ಈಗ ಕೇಂದ್ರದ ವಿರುದ್ಧವೇ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಅಷ್ಟಕ್ಕೂ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರೋದು ಏನಿದು ಮೊಟ್ಟೆ ಸಮರ, ಮೊಟ್ಟೆ ಥೆರಪಿ, ಮೊಟ್ಟೆ ವಾರ್, ಎಗ್ ವಾರ್. ನೋಡಿ, ಈ ಏಟಿನ ಮರ್ಮ ಅದನ್ನೆಲ್ಲವನ್ನೂ ತಿಳಿಬೇಕು ಅಂದರೆ ಜೊತೆಗೆ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಾ ಇರೋದು. ದೆಹಲಿಯ ಜಂತರ್ ಮಂತರ್ ಈಗ ಕೇವಲ ವಿದ್ಯಾರ್ಥಿಗಳ ಆಕ್ರೋಶದ ಕೇಂದ್ರವಾಗಿ ಉಳಿದಿಲ್ಲ, ಅದು ಹೈ ವೋಲ್ಟೇಜ್ ರಾಜಕೀಯ ರಣರಂಗವಾಗಿ ಮಾರ್ಪಡ್ತಾ ಇದೆ. ಅಭಿಜಿತ್ ದೀಪ್ಗೆ ನೇತೃತ್ವದ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸ್ತಾ ಇರ್ತಕ್ಕಂಥ ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧದ ಪ್ರತಿಭಟನೆಗೆ ಈಗ TMC ಸಂಸದೆ ಮಹುವಾ ಮೊಹಿತ್ರಾ ಅವರು ಧುಮುಕಿರೋದು. ನಮ್ಮ ಮಕ್ಕಳ ರಕ್ತದಿಂದ ಶಿಕ್ಷಣ ಸಚಿವರ ಹುಟ್ಟುಹಬ್ಬದ ಕೇಕನ್ನು ತಯಾರಿಸಲಿಕ್ಕೆ ಬಿಡಲ್ಲ ಎನ್ನುವ ಮುಖಾಂತರವಾಗಿ ನೇರವಾಗಿ ಕೇಂದ್ರಕ್ಕೆ ಸವಾಲು ಹಾಕಿರೋದು. ಆದರೆ ಇದೇ ವೇಳೆ ದೊಡ್ಡ ಪ್ರಶ್ನೆ ಏನು ಅಂದರೆ, ಇದು ವಿದ್ಯಾರ್ಥಿಗಳ ನ್ಯಾಯಸಮ್ಮತ ಹೋರಾಟನ ಅಥವಾ ವಿರೋಧ ಪಕ್ಷಗಳು ವಿದ್ಯಾರ್ಥಿಗಳನ್ನು ಬಳಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ವಿದ್ಯಾರ್ಥಿಗಳನ್ನು ಮುಂದಿಟ್ಕೊಂಡು ಆಡ್ತಾ ಇರ್ತಕ್ಕಂಥ ರಾಜಕೀಯ ಚದುರಂಗದ ಆಟನ ಅನ್ನೋ ಚರ್ಚೆಗಳು ಶುರುವಾಗಿರೋದು. ಮಹುವಾ ಮೊಹಿತ್ರಾ ಅವರು ಈ ಪ್ರತಿಭಟನೆಯನ್ನು ಹಿಂದೂಸ್ತಾನಿ ಯುವಕರ ಹೋರಾಟ ಅಂತ ಹೇಳಿ ಕರೆದರು. ರೈತರ ಪ್ರತಿಭಟನೆಯಂತೆ ದೀರ್ಘಕಾಲ ಹೋರಾಡಿ ಅಂತ ಕರೆ ಕೊಟ್ಟರು. ನಿಮಗೆ ರೈತರ ಪ್ರತಿಭಟನೆಗಳು ಯಾವ ಹಂತಕ್ಕೆ ಹೋಗಿದ್ದು, ಅದು ಪ್ರಧಾನಿ ಮೋದಿಯವ್ರಿಗೂ ಮುಜುಗರ ತಂದಿದ್ದು, ಅದನ್ನು ಆ ಬಿಲ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದು ಪಂಜಾಬ್ನ ರೈತರ ಹೋರಾಟ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದರಂತೆ ಈಗ ಮತ್ತೊಮ್ಮೆ ಕೇಂದ್ರ ಸರ್ಕಾರವನ್ನು ಕೆಂಗಣ್ಣಿಗೆ ಗುರಿಯಾಗುವಂಥ ಭಾಷಣಗಳನ್ನು ಮಹುವಾ ಮೊಹಿತ್ರಾ ಅವರು ತಮ್ಮ ಮೇಲೆ ಮೊಟ್ಟೆ ಎಸೆದವ್ರನ್ನ ಹೇಗೆ ಸೇಡು ತೀರಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರ ಭಾಷಣದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಮೇಲಿನ ದ್ವೇಷ ಎದ್ದು ಕಾಣ್ತಾ ಇತ್ತು. ನೆತ್ತರಿನ ಕೇಕ್ನಂತಹ ಪದ ಬಳಕೆಗಳು ಕೇವಲ TV ಹೆಡ್ಲೈನ್ಗಳಿಗೋಸ್ಕರ ಮಾಡ್ತಕ್ಕಂಥ ಸ್ಟೆಂಟ್ ಅಷ್ಟೇ ಅಂತ ಹೇಳಿ ಭಾಳ ಜನ ವಿರೋಧ ಮಾಡ್ತಾ ಇದ್ದಾರೆ. ಕೋರ್ಟ್ ಕಲಾಪದ ಒಂದು ವ್ಯಂಗ್ಯದ ಪದವನ್ನು ಹಿಡಿದುಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಹೆಸರಿನಲ್ಲಿ ನಡೀತಾ ಇದ್ದಂಥ ಈ ಆಂದೋಲನಕ್ಕೆ ವಿರೋಧ ಪಕ್ಷಗಳು ಈಗ ತುಪ್ಪ ಸುರಿಯೋ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಡೀತಾ ಇಲ್ಲ, ಸರ್ಕಾರದ ವರ್ಚಸ್ಸನ್ನು ಕುಗ್ಗಿಸ್ಲಿಕ್ಕೆ ನಡೀತಾ ಇರತಕ್ಕಂಥ ವ್ಯವಸ್ಥಿತವಾದಂಥ ಪ್ಲ್ಯಾನ್ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹುವಾ ಮೊಹಿತ್ರಾ ಅವರು ಇವತ್ತಿನ ನಡೆಗೆ ಸಂಬಂಧಪಟ್ಟಾಗ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ತಿಳಿಸ್ಬೋದು. ಜೊತೆಗೆ ನೋಡಿ, ಜೆಳೆ ಪಕ್ಷವನ್ನು ಸೇರಿಕೊಂಡು ಮಾತನಾಡಿದಂಥ ಸಂಸದ ಮಹುವಾ, ಅಧಿಕಾರದಲ್ಲಿರೋರು ನಿಮ್ಮನ್ನು ಜಿರಳೆಗಳು ಅಂತ ಕರೀಬಹುದು, ಆದರೆ ನೆನಪಿಡಿ, ಜಿರಳೆಗಳು ನೆಲದ ಮೇಲಿದ್ದಾಗ ಮಾತ್ರ ಅದರ ಶಕ್ತಿ ಏನು ಅನ್ನೋದು ಅರ್ಥವಾಗುತ್ತೆ. ಮತ್ತು ಸಾಮಾಜಿಕ ಜಾಲತಾಣಗಳ ಪೋಸ್ಟ್ಗಳನ್ನು ಬೆಂಬಲಿಸಿ ಅವರು ಈ ರೀತಿಯಾಗಿ ಮಾತನಾಡ್ತಾ ಹೋದರು. ಇವತ್ತಿನ ವೇದಿಕೆಯಲ್ಲಾಗಿದ್ದಿದ್ದು, ಯಾರು ನಿಮಗೆ ಯಾವುದೇ ಹಣೆಪಟ್ಟಿ ಹಚ್ಚಲು ಬಿಡಬೇಡಿ, ನಿಮ್ಮ ಏಕೈಕ ಗುರುತು ಹಿಂದೂಸ್ತಾನಿ ಎಂಬುದಾಗಿರಲಿ, ನಿಮ್ಮ ಹಕ್ಕುಗಳಿಗಾಗಿ ಧೃತಿಗೆ ಎಡದೆ ಹೋರಾಡಿ ಅಂತ ಇದೇ ಜೆಳೆ ಪಕ್ಷವನ್ನು ಬೆಂಬಲಿಸಿ, ಜೊತೆಗೆ ನೀಟ್ ಹಗರಣದ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಡೋ ಸಲುವಾಗಿ ಈ ರೀತಿಯಾಗಿ ಸಂಸದೆ ಆ ವೇದಿಕೆಯನ್ನು ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಿದ್ದು. ಆಮೇಲೆ ಮುಂದುವರೆದು ಮಾತನಾಡ್ತಾ, ನೋಡಿ, ಜೆಳೆ ಪಕ್ಷಕ್ಕೆ ಬೆಂಬಲ ಸೂಚಿಸೋದರ ಹಿಂದಿರ್ತಕ್ಕಂಥ ರಾಜಕೀಯ ಕಾರಣಗಳನ್ನು ನಾನು ಹೇಳ್ತಾ ಇರೋದು. ಒಂದು, ದೇಶ ವಿರೋಧಿಗಳು ಅಥವಾ ಭಯೋತ್ಪಾದಕರ B ಟೀಮ್ ಅಂತ ಹೇಳಿ ಜೆಳೆ ಪಕ್ಷವನ್ನು ಕರೀತಾ ಇದ್ರಲ್ಲ, ಬಿಂಬಿಸ್ತಾ ಇದ್ರಲ್ವ, ಅದರ ಸರ್ಕಾರದ ಪ್ರಯತ್ನಕ್ಕೆ ಮಹುವಾ ಉತ್ತರ ಕೊಡಬೇಕಾಗಿತ್ತು. ಅದಕ್ಕೆ ಆ ವೇದಿಕೆಯನ್ನು ಬಳಸ್ಕೊಂಡ್ರು. ಇನ್ನು ಜೆಳೆಗಳು ಪರಮಾಣು ವಿಕಿರಣದಲ್ಲೂ ಕೂಡ ಬದುಕುಳಿಯಬಲ್ಲವು, ಯುವಕರನ್ನು ಲಘುವಾಗಿ ಪರಿಗಣಿಸಬೇಡಿ ಅನ್ನೋ ಅವರ ಹೇಳಿಕೆ ಇದೆಯಲ್ಲ, ಅದು ಯುವ ಜನಾಂಗಕ್ಕೆ ದೊಡ್ಡ ರಾಜಕೀಯ ರಕ್ಷಣೆ ಕೊಡ್ತಕ್ಕಂಥ ಭರವಸೆ. ಇನ್ನೊಂದು ಕಡೆ ವಿಮರ್ಶಕರ ಪ್ರಕಾರ, ರಾಜಕೀಯ ವಿಮರ್ಶೆ ಮಾಡೋದಾದರೆ, ಮಹುವಾ ಅವರ ಭಾಷಣದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಕಾಳಜಿಗಿಂತ ಹೆಚ್ಚಾಗಿ ಪ್ರಧಾನಿ ಮೋದಿ ಮತ್ತು ಶಿಕ್ಷಣ ಸಚಿವರ ಮೇಲಿನ ರಾಜಕೀಯ ದ್ವೇಷ ಎದ್ದು ಕಾಣ್ತಾ ಇತ್ತು. ಅಂದರೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದೇ ಅವರ ಉದ್ದೇಶವಾಗಿತ್ತು ಅನ್ನೋ ಥರದಲ್ಲಿ ನಾನು ಹೇಳ್ತಾ ಇರೋದು. ನೋಡಿ ಸ್ನೇಹಿತರೆ, ಕಳೆದ 2 ದಿನಗಳ ಹಿಂದೆ ನಡೆದಂಥ ಘಟನೆ, ಮಹುವಾ ಅವರು ಈ ರೀತಿಯಾಗಿ ರೊಚ್ಚಿಗೆಳೋದ ಕಾರಣ ಏನು ಅಂತ, ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆ ಕೃಷ್ಣನಗರ TMC ಸಂಸದೆ ಮಹುವಾ ಮೊಹಿತ್ರಾ ಅವರು ಸ್ಥಳೀಯ ಶಾಸಕರ ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡಿರ್ತಾರೆ. ಒಂದು ಮೀಟಿಂಗ್ ನಡೀತಾ ಇರುತ್ತೆ. ಇದಕ್ಕಿದ್ದಂತೆ ಕಚೇರಿಯ ಹೊರಗೆ ನೂರಾರು ಜನರ ಗುಂಪು ಬರುತ್ತೆ. ಕೈಯಲ್ಲಿ ಕಪ್ಪು ಬಾವುಟ, ಕಮಲದ ಧ್ವಜ ಹಿಡಿದಂಥ ಗುಂಪು ಕಚೇರಿಯ ಕಿಟಕಿಗಳನ್ನು ಗುರಿಯಾಗಿಸಿ ಮೊಟ್ಟೆ, ಬದನೆಕಾಯಿ, ಕಲ್ಲುಗಳನ್ನು ತೂರ್ಲಿಕ್ಕೆ ಆರಂಭಿಸ್ತಾರೆ. ಸುಮಾರು 4 ಗಂಟೆ ಕಾಲ
ಸಂಸದೆಯನ್ನು ಕಚೇರಿಯ ಒಳಗೆ ದಿಗ್ಬಂಧನ ಮಾಡೋ ಥರದ ಪರಿಸ್ಥಿತಿ ಅದು. ಈ ಘಟನೆ ನಡೆದ ಕೆಲವು ದಿನ ಅಂದರೆ 2-3 ದಿನ ಆಗಿರ್ಬೋದು ಅಷ್ಟೇ. ದೆಹಲಿಯ CJP ಪ್ರತಿಭಟನೆಗೆ ಈಗ ಧುಮುಕಿರೋದು ಇವರು. ರಾಜಕೀಯದಲ್ಲಿ ನಾವು ಒಂದು ಮಾತು ಹೇಳ್ತೀವಿ, ಯಾವುದು ಕೂಡ ಆಕಸ್ಮಿಕವಾಗಿ ಜರುಗೋದಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಸೋಲಿನ ಬೆನ್ನಲ್ಲೇ TMC ನಾಯಕರ ಮೇಲೆ ನಿರಂತರವಾಗಿ ಮೊಟ್ಟೆ ದಾಳಿಗಳು ನಡೀತಾ ಇದ್ದಾವೆ. ಮೊಹುಮಾ ಮೊಹಿತ್ರಾ ಅವ್ರನ್ನೂ ಟಾರ್ಗೆಟ್ ಮಾಡಿ ಕಚೇರಿಯ ಒಳಗೆ ದಿಗ್ಬಂಧನ ಕೂಡ ವಿಧಿಸಲಾಗಿದೆ. ಆದರೆ ಈ ದಾಳಿಯಿಂದ ಧೃತಿಗೆಡದಂಥ ಮಹುವಾ ಅವರು ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ವೇದಿಕೆಯನ್ನು ಬಳಸ್ಕೊಂಡು ಕೇಂದ್ರದ ವಿರುದ್ಧವಾಗಿ ನಾನು ಮತ್ತೊಂದು ಹೋರಾಟಕ್ಕೆ ಧುಮುಕ್ತಾ ಇದ್ದೀನಿ ಅನ್ನೋ ಥರದಲ್ಲಿ ಒಂದು ಸಿಗ್ನಲ್. ತಮ್ಮ ಮೇಲಾದಂಥ ವೈಯಕ್ತಿಕ ದಾಳಿಯನ್ನು ಇಡೀ ದೇಶದ ವಿದ್ಯಾರ್ಥಿಗಳ ಅಸ್ಮಿತೆಯ ಹೋರಾಟಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮಹುವಾ ಅವರು ಕೂಡ ಸಕ್ಸಸ್ ಆಗಿದ್ದಾರೆ ಅಂತ ಭಾವಿಸ್ಬೋದು. ನೋಡಿ, ಮೊಟ್ಟೆ ಎಸೆತದ ಪ್ರಕರಣಗಳು ವೆಸ್ಟ್ ಬೆಂಗಾಲ್ನಲ್ಲಿ ರಾಜಕೀಯ ಬಿರುಗಾಳಿನೇ ಎಬ್ಬಿಸ್ತಾ ಇರೋದು. ಆರಂಭದಲ್ಲಿ ಕತ್ತಿ ಕೋವಿಗಳ ಸದ್ದು ಕೇಳ್ತಾ ಇತ್ತು ಬಂಗಾಳದ ಬೀದಿಗಳಲ್ಲಿ. ಈಗ ಕೇವಲ ಮೊಟ್ಟೆಗಳ ಸದ್ದು ಜೋರಾಗಿ ಕೇಳಿಸ್ಲಿಕ್ಕೆ ಶುರುವಾಗಿರೋದು. TMC ಪಕ್ಷದ ಘಟಾನುಘಟಿ ನಾಯಕರೇ ಈಗ ಮೊಟ್ಟೆ ಸೈನ್ಯದ ಪ್ರಮುಖ ಟಾರ್ಗೆಟ್ಗಳಾಗ್ತಾ ಇರೋದು. ಹೌದು, ಒಬ್ಬಿಬ್ಬರಲ್ಲ, ಸಂಸದರು, ಶಾಸಕರು, ಮಾಜಿ ಸಚಿವರ ಮೇಲೂ ನಿರಂತರವಾಗಿ ಮೊಟ್ಟೆ, ಅದು ಕೂಡ ಕೊಳೆತ ಮೊಟ್ಟೆಗಳ ಮಳೆ ಸುರಿತಾ ಇರೋದು. ಹಾಗಾದರೆ ಇತ್ತೀಚೆಗೆ ಈ ಭೀಕರ ಮೊಟ್ಟೆ ದಾಳಿಗೆ ಸಿಲುಕಿದಂಥ ಪ್ರಮುಖ ನಾಯಕರು ಯಾರು? ತುಂಬ ಇಂಟ್ರೆಸ್ಟಿಂಗ್. ಬಂಗಾಳದ ರಾಜಕೀಯನ ನಡಗಿಸ್ತಾ ಇರ್ತಕ್ಕಂಥ ಈ ಕಂಪ್ಲೀಟ್ ಲಿಸ್ಟನ್ನು ನಾನು ಕೊಟ್ಬಿಡ್ತೀನಿ. ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಕಳೆದ ಬಾರಿ ಅದರ ಸಂಬಂಧವಾಗಿ ನಾನು ಒಂದು ವಿಡಿಯೋ ಮಾಡಿದ್ದೆ. TMCಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸೋದರ ಅಳಿಯ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮಮತಾ ಬ್ಯಾನರ್ಜಿ ಅವರ ಸೋದರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲೂ ಕೂಡ ಸೋನಾರ್ಪುರದಲ್ಲಿ ಭೀಕರವಾದಂಥ ಮೊಟ್ಟೆ ಮತ್ತು ಇಟ್ಟಿಗೆ ದಾಳಿ. ಪರಿಸ್ಥಿತಿ ಎಷ್ಟು ಕೈಮೀರಿ ಹೋಗಿತ್ತು ಅಂದರೆ ರಕ್ಷಣೆಗೋಸ್ಕರ ಅಭಿಷೇಕ್ ಅವರು ಹೆಲ್ಮೆಟ್ ಧರಿಸಬೇಕಾದಂಥ ದುಸ್ಥಿತಿ ನಿರ್ಮಾಣವಾಗಿದ್ದು. ಮೊಟ್ಟೆ ಸೈನ್ಯದ ಟಾರ್ಗೆಟ್ ಇಷ್ಟಕ್ಕೆ ಮುಗಿಲಿಲ್ಲ. ನಿಮಗೆ ಹೂಗ್ಲಿಯ ಚಂದೀತಲಾ ಪೊಲೀಸ್ ಸ್ಟೇಷನ್ ಬಳಿ ತೆರಳ್ತಾ ಇದ್ದ ವೇಳೆ TMC ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರ ಕಾರಿನ ಮೇಲೂ ಮೊಟ್ಟೆ ಎಸೆದು ಗಾಯ ಮಾಡಿದರು. ಇದರ ಬೆನ್ನಲ್ಲೇ ಕಮರಹಟ್ಟಿ ಕ್ಷೇತ್ರದ ಹಿರಿಯ ನಾಯಕ ಮತ್ತು ಶಾಸಕ ಮದನ್ ಮಿತ್ರ ಅವರ ಬೆಂಗಾವಲು ವಾಹನದ ಮೇಲೂ ಕೂಡ ಉದ್ರಿಕ್ತ ಸಾರ್ವಜನಿಕರು ಕೊಳತೆ ಮೊಟ್ಟೆಗಳ ಮಳೆಯನ್ನೇ ಸುರಿಸಿಬಿಟ್ಟಿದ್ರು. ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇನ್ನು ಮಾಜಿ CM ಮಮತಾ ಬ್ಯಾನರ್ಜಿ ಅವರ ನಿವಾಸದ ಹೊರಗಡೆಯೇ ಹಿರಿಯ ನಾಯಕ ಕುನಾಲ್ ಘೋಷ್ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಚಂದನ್ ಎಂಬ ಸ್ಥಳೀಯ ಯುವಕ ಅವ್ರ ಮುಖಕ್ಕೆ ನೇರವಾಗಿ ಮೊಟ್ಟೆ ಎಸೆದುಬಿಟ್ಟಿದ್ದ. ಇನ್ನು ಭ್ರಷ್ಟಾಚಾರದ ಆರೋಪದ ಮೇಲೆ ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ TMC ಯುವ ನಾಯಕ ಸೌಮಿತ್ರಾ ಬ್ಯಾನರ್ಜಿ ಅವ್ರನ್ನ ಕೋರ್ಟ್ಗೆ ಕರೆದೊಯ್ಯಬೇಕಾದ್ರೆ ಸಾರ್ವಜನಿಕರು ಚೋರ್ ಅಂತ ಹೇಳಿ ಕೂಗ್ತಾ ಮೊಟ್ಟೆಗಳಿಂದ ಅಭಿಷೇಕವನ್ನೇ ಮಾಡಿಬಿಟ್ಟಿದ್ರು. ಕೇವಲ ಮೊಟ್ಟೆಯಿಂದ ಎಸೆಯೋದಲ್ಲ, ಅವ್ರ ಆಕ್ರೋಶವನ್ನು ಹೇಗೆ ಹೊರ ಹಾಕ್ತಾ ಇದ್ದಾರೆ ಅಂದರೆ ಅಲ್ಲಿನ ಸ್ಥಳೀಯರು, BJP ಕಾರ್ಯಕರ್ತರು ಇರ್ಬೋದು, ಅಲ್ಲಿನ ಲೋಕಲ್ಸ್ಗಳಿರ್ಬೋದು, ಪ್ರತಿಯೊಬ್ಬರು ಚೋರ್ ಅಂತ ಹೇಳಿ ಕಳ್ಳ ಅಂತ ಪದಗಳನ್ನು ಬಳಸ್ತಾ ಅವ್ರ ಆಕ್ರೋಶವನ್ನು ಹೊರ ಹಾಕ್ತಾ ಇರೋದು. ಇನ್ನು ಸೀತಾನಾಥ್ ಗಂಗೂಲಿ ಬಗ್ಗೆ ಹೇಳಲೇಬೇಕು. ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯ ಬಾಲಿ ಬ್ಲಾಕ್ನ TMC ಪಕ್ಷದ ಪ್ರಮುಖ ಬ್ಲಾಕ್ ಅಧ್ಯಕ್ಷ ಆಯಿತ, ಸ್ಥಳೀಯ ಲೀಡರ್ ಕೂಡ ಹೌದು. ಇತ್ತೀಚೆಗೆ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಭಾರೀ ಸಂಚಲನವನ್ನು ಮೂಡಿಸಿರ್ತಕ್ಕಂಥ ಈ ವಿಲಕ್ಷಣ ಮೊಟ್ಟೆ ದಾಳಿ ಮತ್ತು ಭ್ರಷ್ಟಾಚಾರದ ಸರಣಿ ಪ್ರತಿಭಟನೆಗಳಿಗೆ ಈತನೇ ಮೊದಲ ಪ್ರಮುಖ ಟಾರ್ಗೆಟ್ ಅಂತ ಹೇಳ್ಬೋದು. ಸೀತಾನಾಥ್ ಅವರು ಕೇವಲ ಒಂದು ಧೋತಿ ಅಂದರೆ ಅರ್ಧ ನಗ್ನ ಸ್ಥಿತಿಯಲ್ಲಿ ಉಟ್ಕೊಂಡು ಮೊಟ್ಟೆ ದಾಳಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ತಮ್ಮ ಮನೆಯೊಳಗೆ ಓಡಿ ಹೋಗ್ತಾಯಿದ್ರು. ಪ್ರತಿಭಟನಾಕಾರನೊಬ್ಬ ಬಾಗಿಲು ಮುಚ್ಚದಂತೆ ತಡೆದು ನಿಲ್ಲಿಸಿ ಸಾರ್ವಜನಿಕವಾಗಿ ಮೊಟ್ಟೆ ಎಸೀತಾ ಇರ್ತಕ್ಕಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ವೈರಲ್ ಆಗಿತ್ತು. ನೋಡಿ, ಸೀತಾನಾಥ್ ಗಂಗೂಲಿ 15 ವರ್ಷಗಳಿಂದ TMC ಆಡಳಿತದ ಅವಧಿಯಲ್ಲಿ ಸ್ಥಳೀಯ ಜನರಿಂದ ಮತ್ತು ಉದ್ಯಮಿಗಳಿಂದ ಭಾರೀ ಪ್ರಮಾಣದ ಕಮಿಷನ್ ಪಡಿತಾ ಇದ್ದ, ಹಣ ಸುಲಿಗೆ ಮಾಡ್ತಾಯಿದ್ದ, ನೇರವಾಗಿ ಸ್ಥಳೀಯರು ಆರೋಪ ಮಾಡ್ತಾಯಿದ್ರು. ಒಂದು ಕಾಲದಲ್ಲಿ ಕೇವಲ ಒಂದೇ ಒಂದು ಸಣ್ಣ ಕೋಣೆ ಇರ್ತಕ್ಕಂಥ ಗುಡಿಸಿನಲ್ಲಿ ವಾಸ ಮಾಡ್ತಾಯಿದ್ದಂಥ ಸೀತಾನಾಥ್ ಸರ್ಕಾರಿ ಕಲ್ಯಾಣ ಯೋಜನೆಗಳ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಐಷಾರಾಮಿ ಅರಮನೆ ಅಂತ ಬಂಗಲೆ ನಿರ್ಮಿಸ್ಕೊಂಡಿರೋದು. ಹಾಗಾಗಿ ಅವರ ಆಕ್ರೋಶ ಈ ರೀತಿ ಹೊರ ಬರ್ತಾ ಇದೆ. ಅದಕ್ಕೊಂದು BJP ಸರ್ಕಾರ ಬರಬೇಕಾಗಿತ್ತು, ಹಾಗಾಗಿ ಅದಕ್ಕೆ ಕಾಯ್ತಾಯಿದ್ರು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟು ಸಾಜಿಫುಲ್ ಖಾನ್ ಮತ್ತು ಪ್ರಕಾಶ್ ಚಕ್ರವರ್ತಿ. ಈ ಪ್ರಕಾಶ್ ಚಕ್ರವರ್ತಿ ಮತ್ತು ಸಾಜಿಫುಲ್ ಖಾನ್ ಸ್ಥಳೀಯ ಮಟ್ಟದಲ್ಲಿ ವಸತಿ ಯೋಜನೆಗಳ ಹಣ ದುರುಪಯೋಗ ಮಾಡಿಕೊಂಡು ಕಮಿಷನ್ ದಂಧೆಯ ಆರೋಪ ಎದುರಿಸ್ತಾಯಿದ್ರು. ಉದ್ರಿಕ್ತ ಸಾರ್ವಜನಿಕರು ಇವರಿಬ್ಬರನ್ನೂ ಕೂಡ ಸಾರ್ವಜನಿಕ ರಸ್ತೆಯಲ್ಲೇ ಮುತ್ತಿಗೆ ಹಾಕಿಬಿಟ್ರು. ಇವರಿಬ್ಬರ ಮುಖ ಬಟ್ಟೆಗಳ ಮೇಲೆ ಮೊಟ್ಟೆಗಳು ಬಡಿತಾ ಇದ್ದರೆ ಸುತ್ತಲೂ ನಡೆದಿದ್ದ ಜನರು ಚೋರ್ ಅನ್ನೋ ಘೋಷಣೆ ಕೂಗ್ತಾಯಿದ್ರು. ಆ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆಕ್ರೋಶಿತ ಯುವ ಪಡೆ ಮತ್ತು ಕೊಳೆತ ಮೊಟ್ಟೆಗಳಿಂದ ಇವರಿಬ್ಬರ ರಾಜಾತಿಥ್ಯವನ್ನು ನೀವು ನೋಡಬೇಕಾಗಿತ್ತು. ಅದನ್ನು ಕಣ್ಣು ತುಂಬಿಕೊಂಡ್ರು ಅಲ್ಲಿನ ಜನ ಅಂತ ಅಂದ್ಕೊಳ್ತೀನಿ. ಬಟ್ ಆದರೆ ಇದೆಲ್ಲದರ ನಡುವೆ ಬಂಗಾಳದಲ್ಲಿ TMC ವರ್ಸಸ್ ಮೊಟ್ಟೆಗಳ ಯುದ್ಧ ಈಗ ಕೋಲ್ಕತ್ತಾ ಹೈಕೋರ್ಟ್ ಮೆಟ್ಲೇರಿಬಿಟ್ಟಿದೆ. ಯಾಕೆಂದರೆ ನಾಯಕರ ಮೇಲೆ ನಡೀತಾ ಇರ್ತಕ್ಕಂಥ ನಿರಂತರ ಮೊಟ್ಟೆ ದಾಳಿಗಳ ಬಗ್ಗೆ
ದಾಖಲಾಗಿರ್ತಕ್ಕಂಥ FIRಗಳ ಬಗ್ಗೆ ಸಮಗ್ರ ವರದಿ ಕೊಡಿ ಅಂತ ಹೈಕೋರ್ಟ್ ಬಂಗಾಳ ಪೊಲೀಸ್ನವ್ರಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಕೊಟ್ಟಿದೆ. ಇದೇ ಆಕ್ರೋಶಗಳನ್ನು ಹಿಡಿದುಕೊಂಡು ಮಹುವಾ ಮೊಹಿತ್ರಾ ಅವರು ಈಗ ದೆಹಲಿಯ ಜಂತರ್ ಮಂತರ್ನಲ್ಲಿ ಕೇಂದ್ರದ ವಿರುದ್ಧವಾಗಿ ಯುದ್ಧವನ್ನೇ ಸಾರಿಬಿಟ್ಟಿದ್ದಾರೆ. ಸ್ಥಳೀಯ ನಾಯಕರ ಭ್ರಷ್ಟಾಚಾರದ ಕಲೆಗಳು ಮತ್ತು ಬೀದಿಯಲ್ಲಿ ಬಿದ್ದಂಥ ಮೊಟ್ಟೆಗಳ ಸದ್ದು ಕೊನೆಗೆ ಸಂಸದೆ ಮಹುವಾ ಮೊಹಿತ್ರಾ ಅವರ ಕಚೇರಿಗೂ ಬಂದು ಬಡೀತು. ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳಿಕ್ಕೆ ಇವತ್ತು ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಯುವ ಸೈನ್ಯದ ಜೊತೆ ಕೈ ಜೋಡಿಸ್ಕೊಂಡು ಕೇಂದ್ರದ ವಿರುದ್ಧವೇ ಯುದ್ಧ ಸಾರ್ತಾ ಇದ್ದಾರೆ. ಒಟ್ಟಿನಲ್ಲಿ ತಳಮಟ್ಟದ ನಾಯಕರ ಭ್ರಷ್ಟಾಚಾರಕ್ಕೆ ಸಾರ್ವಜನಿಕರು ಕೊಡ್ತಾ ಇರತಕ್ಕಂಥ ಈ ವಿಲಕ್ಷಣ ಶಿಕ್ಷೆ ಇವತ್ತು ರಾಷ್ಟ್ರಮಟ್ಟದ ರಾಜಕೀಯ ಚದುರಂಗದ ಆಟವಾಗಿ ಮಾರ್ಪಾಡ್ತಾ ಇದೆ. ಕೋಲ್ಕತ್ತಾ ಹೈಕೋರ್ಟ್ನ ಕಟ್ಟುನಿಟ್ಟಿನ ತನಿಖೆ ಆದೇಶ ಮತ್ತು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರತಕ್ಕಂಥ ಈ ಸರಣಿ ದಾಳಿಗಳು ಬಂಗಾಳದ ರಾಜಕಾರಣವನ್ನು ಮುಂಬರೋ ದಿನಗಳಲ್ಲಿ ಇನ್ಯಾವ ಕತ್ತಲ ಕೋಣೆಗೆ ದುಡುತ್ತೆ ಅನ್ನೋದನ್ನು ಕಾದು ನೋಡಬೇಕು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.